ಹಲೋ ನಮಸ್ಕಾರ ಸ್ನೇಹಿತರೆ. ದೀವ್ ಕೊನೆಗೂ ಪವಿತ್ರನೇನೋ ಮದುವೆ ಆದರು. ಆದರೆ ಈ ವಿಷಯ ನಮ್ರತಾಗೆ ಗೊತ್ತಾಗಿದೆ ತಡ. ಏನಾಗಿರಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೇವ್ ತಿಲಕ್ಗೆ ಮಾತು ಕೊಟ್ಟಿದ್ರು. ಬಿಕಾಸ್ ತಿಲಕ್ ಸಾಯೋಕ್ಕೂ ಮುನ್ನ ತನ್ನ ಪವಿತ್ರನ ನಿನ್ನ ಕೈಗೊಪ್ಪಿಸ್ತಾ ಇದ್ದೀನಿ, ನನ್ನ ಪವಿತ್ರ ಯಾವತ್ತಿದ್ರೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ ಮಾತು ತಗೊಂಡಿದ್ರು. ತನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಪವಿತ್ರ ಚೆನ್ನಾಗಿರಬೇಕು ಅನ್ನೋದು ದೇವ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಪವಿತ್ರ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ತಿಲಕ್ ಸತ್ತ ನಂತರ ಕೂಡ ದೇವ್ ಪವಿತ್ರ ಮನೆಗೆ ಹೋಗಿದ್ರು, ವಿಚಾರ ಮಾಡಿದ್ರು. ಬಟ್ ಪವಿತ್ರ ಮಾತ್ರ ದೇವ್ ವಿರುದ್ಧ ಸಿಡಿತಿದ್ರು. ಪವಿತ್ರ ಅನ್ಕೊಂಡಿರೋದೇ ತಿಲಕ್ನ ಸಾಯಿಸಿದ್ದು ದೇವ್ ಅಂತ. ಹಾಗಾಗಿ ನೀನು ನಿನ್ನ ತಮ್ಮನನ್ನೇ ಸಾಯಿಸಿದವನು, ಹಾಗೆ ಹೀಗೆ ನಾನು ಮನೆಗೆ ಬರಬೇಡ ಅಂತೆಲ್ಲ ಹೇಳಿ ಕುತ್ತಿಗೆ ಪಟ್ಟಿ ಹಿಡಿದು ಕೂಡ ಹೊರಗಡೆ ತಬ್ಬಿದ್ರು. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ದೇವ ಪವಿತ್ರ ಬಗ್ಗೆ ಯಾವುದೇ ರೀತಿ ತಾತ್ಸಾರನ ತೋರಿಸ್ತಿರ್ಲಿಲ್ಲ. ಇಲ್ಲಿ ಪವಿತ್ರ ಮತ್ತೆ ದೇವ್ ಇಬ್ರಿಗೂ ಕೂಡ ಒಮ್ಮೆಲೆ ತಿಲಕ್ನ ನೋಡಬೇಕು ಅನ್ಸಿ ಆಕ್ಸಿಡೆಂಟ್ ಆದ ಜಾಗಕ್ಕೆ ಹೋಗಿರ್ತಾರೆ. ಅಲ್ಲೂ ಕೂಡ ದೇವ್ರನ್ನ ನೋಡಿ ಕೆಂಡಕಾರಿಯಲ್ಲಿಂದ ಹೋಗಿರ್ತಾಳೆ ಪವಿತ್ರ. ಇಲ್ಲಿ ದೇವ್ ಕೂಡ ಯಾಕೆ ಪವಿತ್ರ ಈ ರೀತಿಯಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ, ಯಾಕೆ ನನ್ನ ಬಗ್ಗೆ ಈ ರೀತಿ ಕೋಪ ಮಾಡ್ಕೊತಾಳೆ ಅನ್ನೋದು ಗೊತ್ತೇ ಇಲ್ಲ ಅಂತ ಹೇಳಿ ತನ್ನ ತಮ್ಮನ ಫೋಟೋ ಮುಂದೆ ಕೂಡ ಅಳಲನ್ನ ಹೇಳ್ಕೊಂಡಿರ್ತಾಳೆ. ಇದು ಎಲ್ಲದರ ನಡುವೆ ನಮ್ರತಾ ಕೊಟ್ಟಂತ ಪ್ಲಾನ್ ಇವತ್ತು ನಮ್ರತಾಗೆ ನಿಜಕ್ಕೂ ಕೂಡ ಉಲ್ಟಾ ಹೊಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪವಿತ್ರನ ಮನೋಜ್ ಖಂಡಿತವಾಗ್ಲೂ ಫೋರ್ಸ್ಫುಲಿ ಮದುವೆ ಆಗಬೇಕು ಅನ್ಕೊಂಡಿರ್ಲಿಲ್ಲ. ಆತ ಅನ್ಕೊಂಡಿದ್ದು ಆಕೆಯನ್ನ ಒಪ್ಪಿಸಿ ಮದುವೆ ಆಗಬೇಕು ಅಂತಾನೆ. ಆದರೆ ಯಾವಾಗ ಇಲ್ಲಿ ಪವಿತ್ರ ಮದುವೆಗೆ ಒಪ್ಕೊಳ್ಳಿಲ್ವೋ ಆಗ ಮನೋಜ್ ಅವಳು ಒಪ್ಕೊಳ್ಳೇ ಇಲ್ಲ, ನಾನೇನು ಮಾಡಲಿ ಅಂತ ಕೂತಾಗ ಇಲ್ಲಿ ನಮ್ರತಾ ಹೇಳೋದು ಕುರುಳಿದ್ರೆ ಸಾಕು, ಅವಳ ನಿರ್ಧಾರ ಬೇಕಾಗಿಲ್ಲ, ಅವಳ ಒಪ್ಪಿಗೆ ಬೇಕಾಗಿಲ್ಲ ಅಂತ. ಹಾಗಾಗಿ ಅವಳನ್ನ ಮದುವೆ ಆಗಿ ಹೊರಗಡೆ ಸೆಟಲ್ ಆಗಿಬಿಡೋಣ ಅಂತ ಮನೋಜ್ ಅನ್ಕೊಂಡ್ರು. ಅದೇ ಕಾರಣಕ್ಕೆ ಪವಿತ್ರನ ಫೋರ್ಸ್ಫುಲಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇಲ್ಲಿ ತಾತ ಮತ್ತೆ ಸುಮಂತ್ನನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಪವಿತ್ರನ ಹೆದರಿಸಿ ಬೆದರಿಸಿ ಮದುವೆ ಆಗೋದಕ್ಕೆ ಕೂಡ ನೋಡಿದ್ರು. ಆದರೆ ತಮ್ಮ ಕೊಟ್ಟಂತಹ ಸುಳಿವಿಂದ ಇಲ್ಲಿ ದೇವ್ ಪವಿತ್ರನ ನೋಡಬೇಕು ಅಂತ ತಾತನ ಜೊತೆ ಅವ್ರ ಊರಿಗೆ ಬರ್ತಾರೆ. ಇದರ ನಡುವೆ ತಾತನ ನೋಡಿದ್ದ ಇಲ್ಲಿ ಪವಿತ್ರ ತಾತನ ಮುಖಾಂತರ ಅವಳ ಮದುವೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನದಲ್ಲಿ ರೌಡಿಗಳಿಗೂ ಕೂಡ ಹಿಗ್ಗಾಮುಖ ಬಾರಿಸಿದ್ದೆ ಎಲ್ಲವನ್ನೂ ಕೂಡ ದಾಟಿ ಇನ್ನೇನು ಮನೋಜ್ ಪವಿತ್ರಗೆ ತಾಳಿ ಕಟ್ಟಬೇಕು ಅನ್ನೋ ಸಮಯಕ್ಕೆ ದೇವ್ ಹೋಗಿ ತಾಳಿ ಕಟ್ಟಿಬಿಡ್ತಾರೆ. ಇದರಿಂದ ನಿಜಕ್ಕೂ ಕೂಡ ಪವಿತ್ರ ಆಘಾತಕ್ಕೊಳಗಾಗ್ತಾಳೆ. ಅತ್ತ ಕಡೆ ತಿಲಕ್ ಸತ್ತ ಮೇಲೆ ದೇವ್ ಕರ್ಕೊಂಡು ಹೋಗಿದ್ರಿಂದಾನೇ ತಿಲಕ್ ಸತ್ತ, ಜೊತೆಗೆ ಪವಿತ್ರನ ಮದುವೆ ಆಗೋಕೆ ಹೋಗದೆ ಇದ್ದಿದ್ರೆ ಇವತ್ತು ನನ್ನ ಮಗ ನನ್ನ ಮನೆಯಲ್ಲಿ ಖುಷಿಯಿಂದ ಓಡಾಡ್ಕೊಂಡಿರ್ತದ. ಇವನು ಮಾತನ್ನ ಕಟ್ಕೊಂಡು ತಿಲಕ್ ಪವಿತ್ರ ಮದುವೆ ಫಿಕ್ಸ್ ಮಾಡಿದ್ವಿ, ಅದರಿಂದಾನೇ ಇವತ್ತು ನನ್ನ ಮಗನನ್ನ ಕಳ್ಕೊಂಡಿರುವುದು ಅಂತ ಹೇಳಿ ರಾಧಿಕಾ ಅವರು ದೇವ್ ವಿರುದ್ಧ ರುಚಿಗೆ ತರ್ತಾರೆ. ತನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ಅಂತ ಕೂಡ ಹೇಳಿರ್ತಾರೆ. ಇದರಿಂದ ಹಾಗೆ ದೇವ್ ತುಂಬಾನೇ ಬೇಜಾರು ಮಾಡ್ಕೊಂಡಿರ್ತಾರೆ. ಆದ್ರೂ ಕೂಡ ಅಮ್ಮನ ಮನಸ್ಥಿತಿಯನ್ನ ಪರಿಸ್ಥಿತಿಯನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಆದ್ರೆ ಅಜ್ಜಿ ಬಂದಿದೆ, ನೋಡು ರಾಧಿಕಾ ನೀನು ತಪ್ಪು ಮಾಡ್ತಿದ್ಯಾ, ಒಬ್ಬ ಮಗನ ಕಳ್ಕೊಂಡು ಇನ್ನೊಬ್ಬ ಮಗನ್ನು ಕೂಡ ಹರ್ಟ್ ಮಾಡೋದ್ರ ಮುಖಾಂತರ ಒಂದು ಕಣ್ಣಿನ ಜೊತೆಗೆ ಮತ್ತೊಂದು ಕಣ್ಣನ್ನ ಕೂಡ ಕಳ್ಕೊತಿದ್ಯಾ ಅಂತ ಅನ್ನಿಸ್ತದ. ನೀನು ಹೀಗೆ ದೇವ್ನ ದೂರ ಮಾಡ್ಕೊಂಡು ಹೋದ್ರೆ ದೇವ್ನನ್ನ ಕೂಡ ಕಳ್ಕೊಂಡ್ಬಿಡ್ತೀಯಾ. ನಡೆದಿದ್ದು ನಡೆದು ಹೋಗಿದೆ. ಮತ್ತೊಬ್ಬ ಮಗನಲ್ಲಾದ್ರೂ ತಿಲಕ್ನ ಕಾಣ್ತಾ ನೀನು ಖುಷಿಯಾಗಿರ್ಬೇಕು. ದೇವ್ನನ್ನ ಮತ್ತೆ ನೀನು ದ್ವೇಷ ಮಾಡೋಕೆ ಮುಂದಾಗಬೇಡ ಅಂತ ಹೇಳ್ತಾರ. ಇದರಿಂದ ರಾಧಿಕಾಗೂ ಕೂಡ ಜ್ಞಾನೋದಯವಾಗುತ್ತೆ. ಹೌದಲ್ವಾ, ನಾನು ಏನ್ ಮಾಡ್ತಿದ್ದೀನಿ, ತಿಲಕ್ ಸಾವಿನಿಂದ ರೂಸದ್ದನ್ನ ನಾನು ನನ್ನ ಮಗ ದೇವ್ನನ್ನ ಕೂಡ ಅಸಡ್ಡೆ ಮಾಡ್ಬಿಟ್ಟ, ದೇವ್ ಮೇಲೆ ಇಷ್ಟೆಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟ. ಇಲ್ಲ ನಾನು ತಪ್ಪು ಮಾಡಿದ್ದೀನಿ, ಸೆಟ್ ಮಾಡ್ಕೋಬಾರ್ದಿತ್ತು ನಾನು ಅಂತ ಅನ್ಕೊಂಡಿದ್ದೆ. ಇಲ್ಲಿ ತನ್ನ ಮಗ ಎಲ್ಲಿ ಅಂತ ಹೇಳಿ ಓಡಿ ಬರ್ತಾರೆ. ಮಗ ಮನೆಯಲ್ಲಿ ಇರುವುದಿಲ್ಲ, ಮಗ ಬರ್ತದಾಗೆ ಆರ್ತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಆದರೆ ಆ ಮನೆಯಲ್ಲೇ ಒಂದಷ್ಟು ಜನ ಶತ್ರುಗಳಿದ್ದಾರೆ. ಅಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ ಇಲ್ಲಿ ದೇವ್ನನ್ನ ಒಪ್ಕೊಂಡ್ಬಿಟ್ಟು ರಾಧಿಕಾ ಮೊದಲಾಗೆ ಆಗ್ಬಿಟ್ರೆ ನಮ್ಮ ಕಪಿಮುಷ್ಟಿಗೆ ಕಂಪ್ನಿನ ತಗೋಬೇಕು ಅನ್ಕೊಂಡಿರೋ ಪ್ಲಾನ್ ಉಲ್ಟಾ ಹೊಡೆದ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಹೇಳಿ ಯೋಚನೆಗಡೆ ಆಗ್ಬಿಟ್ಟಿದ್ದಾರೆ. ಆದರೆ ಇತ್ತ ಕಡೆ ಪವಿತ್ರ ಕೊಂಡೆಗೆ ತಾಳಿ ಬೀಳ್ತದಾಗೆ ಮನೋಜ್ ಕೆಂಡನಾಗ್ತಾನೆ. ಮನೋಜ್ ಕೆಂಡವಾಗುತ್ತಾ ಇಲ್ಲಿ ದೇವ್ ಮೇಲೆ ರುಚಿಗೆದ್ದು ರೌಡಿಗಳ ಜೊತೆ ನಿಂತು ಫೈಟ್ ಮಾಡೋಕೆ ಮುಂದಾಗ್ತಾರೆ. ಆಗ ದೇವ್ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸದೆ ಎಲ್ಲರನ್ನ ಕೂಡ ಸದೆ ಬಡಿತಾರ. ತದನಂತರ ಪವಿತ್ರ ದೇವ್ ಜೊತೆ ಮಾತಾಡಬೇಕು ಅನ್ಕೋತಾಳೆ, ಅಲ್ಲೂ ಕೂಡ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಂತರ ತನ್ನ ಇಲ್ಲಿ ಪವಿತ್ರ ತಂದೆ ಪವಿತ್ರಾಳನ್ನ ದೇವ್ಗೆ ಕೈಗೆ ಒಪ್ಪಿಸ್ತಾರೆ. ನನ್ನ ಮಗಳು ಇವತ್ತು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ, ಅವಳನ್ನ ನೀವು ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ವಿಶ್ವಾಸ ಇಟ್ಕೊಂಡಿದ್ದೀನಿ ಅಂದಾಗ ನೀವೇನು ಯೋಚನೆ ಮಾಡಬೇಡಿ, ಪವಿತ್ರನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂಕಲ್ ಅಂತ ಹೇಳಿ ಇಲ್ಲಿ ದೇವ್ ಪವಿತ್ರನ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಮಡಿಲು ತುಂಬಿ ತನ್ನ ಮಗಳನ್ನ ಕೂಡ ಶಾಸ್ತ್ರೋಕ್ತವಾಗಿ ಇಲ್ಲಿ ರಂಗ ಅವರು ಕೂಡ ಕಳಿಸ್ಕೊಡ್ತಾರ. ತನ್ನ ಮಗ ಬರ್ತಾನೆ, ಅವನ ಆರ್ತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ರಾಧಿಕಾ ಮಗ ದೇವ್ ಪವಿತ್ರ ಜೊತೆ ಬರ್ತದಾಗೆ ರೊಚ್ಚಿಗೆ ಹೇಳ್ತಾರೆ. ರೊಚ್ಚಿಗೆದ್ದದ ಇವನು ಯಾಕೆ ಕರ್ಕೊಂಡು ಬಂದಿದ್ಯಾ ಅಂದಾಗ ನಾನು ಅವ್ರಿಗೆ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಈ ಮದುವೆಯನ್ನ ಯಾವುದೇ ಕಾರಣಕ್ಕೂ ನಾನು ಸಮ್ಮತಿಸೋದಿಲ್ಲ, ಒಪ್ಕೊಳ್ಳೋದಿಲ್ಲ, ಏನ್ ಮಾಡ್ಕೊಂಡು ಬಂದಿದ್ಯಾ ನೀನು ಅಂತ ಹೇಳಿ ರಾಧಿಕಾ ರೊಚ್ಚಿಗೆದ್ದದ. ಇಲ್ಲಿ ತಾತ ಇದೆಲ್ಲವೂ ಕೂಡ ವಿಧಿ ಲಿಖಿತ, ನಾವು ಯಾವುದೇ ಕಾರಣಕ್ಕೂ ಬದಲಾಯಿಸಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ
ದೇವ್ ಮತ್ತು ಪವಿತ್ರ ಮನೆ ಒಳಗಡೆ ಹೋಗೋದಕ್ಕೆ ನೋಡಿದಾಗ ನಾನು ಯಾವುದೇ ಕಾರಣಕ್ಕೂ ಇವ್ರಿಗೆ ಅವಕಾಶ ಕೊಡುವುದಿಲ್ಲ ಅಂತ ರಾಧಿಕಾ ಅವರು ಹೇಳ್ತಾರೆ. ಆದರೆ ಆ ಮನೆ ಯಜಮಾನರಾಗಿದ್ದಂಥ ತಾತ ಇಲ್ಲಿ ಪವಿತ್ರ ದೇವ್ನ ಮದುವೆ ಆಗಿ ಮನೆ ಸೊಸೆಯಾಗಿ ಬಂದಿದ್ದಾಳೆ, ಮನೆ ಸೊಸೆಯನ್ನು ಹೊರಗಡೆ ನಿಲ್ಲಿಸಿ ಮಾತಾಡಿಸೋದು ಸಮಂಜಸ ಅಲ್ಲ ಅಂತ ಹೇಳಿ ಆಕೆಯನ್ನು ಅರ್ಥ ತೆಗೆದು ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿ ಆಕೆಯನ್ನು ಮನೆ ತುಂಬಿಸ್ಕೋತಾರೆ. ನಂತರ ದೇವ್ ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾರೆ. ನೋಡಿ, ನಾನು ಯಾವತ್ತೂ ಕೂಡ ನಿಮ್ಮನ್ನು ಟಚ್ ಮಾಡೋದಿಲ್ಲ, ನೀವೇನೂ ತಪ್ಪು ತಿಳ್ಕೊಬೇಡಿ, ಸಮಯ ಪರಿಸ್ಥಿತಿ ಈ ರೀತಿ ಆಗೋ ಹಾಗೆ ಮಾಡಿಬಿಡ್ತು ಅಂತ ಹೇಳಿ ದೇವಿ ತಿಳಿಸ್ತಾರೆ. ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂದಾಗ ಫಸ್ಟು ನೀವು ರೆಸ್ಟ್ ಮಾಡಿ, ತುಂಬ ಆಯಾಸ ಮಾಡ್ಕೊಂಡಿದ್ರ, ನಂತರ ಏನು ಬೇಕೋ ಅದನ್ನು ಮಾತಾಡೋಣ ಅಂತ ಹೇಳಿ ದೇವಿ ಹೇಳ್ಬಿಡ್ತಾರೆ. ಇತ್ತ ಕಡೆ ರಂಗ ಅವರು ತನ್ನ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನನ್ನ ಮಗಳನ್ನ ನಾನು ಹೇಗೆಗೋ ಮದುವೆ ಮಾಡಿ ಕೊಡಬೇಕು ಅಂತ ಆಸೆ ಪಟ್ಕೊಂಡಿದ್ದೆ, ಆದರೆ ಅಂದ್ಕೊಂಡಿದ್ದು ಯಾವುದೂ ಕೂಡ ನೆರವೇರಲಿಲ್ಲ. ಈಗ ನನ್ನ ಮಗಳು ಅಲ್ಲಿ ಮದುವೆ ಆಗಿ ಹೋಗಿದ್ದಾಳೆ. ಆ ಮನೆಯವರು ಹೇಗೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರು ನನ್ನ ಮಗಳನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಅವ್ರು ನನ್ನ ಮಗಳು ಬದುಕು ಹೇಗಿರುತ್ತೋ, ನನ್ನ ಮಗಳು ಮಾನಸಿಕವಾಗಿ ಅದಕ್ಕೆ ಸಿದ್ಧತೆ ಕೂಡ ಆಗಿರಲಿಲ್ಲ, ಏನು ನಡಿಬಹುದು ಅಲ್ಲಿ ಅಂತ ತುಂಬ ಆತಂಕ ಪಟ್ಕೊಂಡಿದ್ದಾರೆ. ಆಗ ತಾತ ಬಂದಿದೆ. ಏನು ಯೋಚನೆ ಮಾಡ್ತಿದ್ಯಾ ರಂಗ, ನೀನು ಮಗಳು ಏನಾದರೂ ಮನೋಜನ ಮದುವೆ ಆಗಿದ್ದಿದ್ರೆ ಖಂಡಿತವಾಗ್ಲೂ ಖುಷಿಯಾಗಿದ್ಲು ಅಂತ ಅನ್ಕೋತಿದ್ಯಾ? ಅವಳನ್ನ ಎಷ್ಟು ಒತ್ತಾಯ ಪೂರ್ವಕವಾಗಿ ಮದುವೆ ಆಗೋದಕ್ಕೆ ಹೋಗಿದ್ದ ಅವನು ಅನ್ನೋದನ್ನು ನೀನು ನೋಡಲಿಲ್ವಾ? ಇವತ್ತು ದೇವ್ನ ಮದುವೆ ಆಗಿದ್ದಾಳೆ, ಖಂಡಿತ ನಿನ್ನ ಮಗಳಿಗೆ ಆ ದೇವರು ಒಳ್ಳೆತನ ಮಾಡಿದ್ದಾರೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ನನಗೆ ದೇವ್ರ ಬಗ್ಗೆ ಯಾವುದೇ ರೀತಿ ತಪ್ಪು ಭಾವನೆ ಇಲ್ಲ ಅಪ್ಪ, ಆದರೆ ನನ್ನ ಮಗಳು ಅಲ್ಲಿಗೆ ಹೋದ್ಮೇಲೆ ಹೇಗಿರ್ತಾಳೋ, ಅವಳು ತಿಲಕ್ನ ಪ್ರೀತಿಸಿ ಮದುವೆ ಆಗಬೇಕು ಅಂದ್ಕೊಂಡಿದ್ಲು, ಆದರೆ ಇವತ್ತು ಅವ್ರ ಅಣ್ಣ ದೇವ್ನ ಮದುವೆ ಆಗಿದ್ದಾಳೆ. ಅವಳ ಮನಸ್ಥಿತಿ, ಆ ಮನೆ ಪರಿಸ್ಥಿತಿ ಹೇಗಿರ್ಬೋದು, ನನ್ನ ಮಗಳು ಸ್ಥಿತಿ ಏನಾಗ್ಬೋದು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ದೇವ್ರೇ ಈ ಒಂದು ಬಂಧನ ಕೂಡಿಸಿದಾನೆ, ಆಮೇಲೆ ಎಲ್ಲವನ್ನ ಕೂಡ ಸರಿಪಡಿಸ್ತಾನೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ತಾತ ಹೇಳ್ತಾರ. ಅತ್ತ ಕಡೆ ನನ್ನ ಮಗನ ಮದುವೆ ಆಗ್ಲಿಲ್ವಲ್ಲ ಪವಿತ್ರ ಜೊತೆ ಅಂತ ಹೇಳಿ ಮನೋಜ್ನ ಅಮ್ಮ ಹುಚ್ಚಿ ಥರ ಆಡ್ತಿದ್ದಾರೆ. ಆ ಕಡೆ ಮನೋಜ್ ಕೂಡ ನಾನು ಆ ತಿಲಕ್ನ ಸಾಯಿಸಿ ಏನಾಯಿತು, ಆ ತಿಲಕ್ನ ಸಾಯಿಸಿದ್ದೆ ಪವಿತ್ರನ ಮದುವೆ ಆಗಬೇಕು ಅಂತ, ಆದರೆ ತಿಲಕ್ನೇನೋ ಸಾಯಿಸಿದೆ, ಆದರೆ ಪವಿತ್ರ ನನ್ನ ಕೈಗೆ ಸಿಗಲೇ ಇಲ್ಲ, ಆ ದೇವಿ ಮದುವೆ ಮಾಡಿಕೊಂಡು ಹೋಗ್ಬಿಟ್ಟ ಅಂತ. ಅತ್ತ ಕಡೆ ನಮ್ರತಾ ಎಲ್ಲ ಶಾಪಿಂಗ್ ಮಾಡಿಕೊಂಡು ತನಗೂ ಮತ್ತು ದೇವ್ಗೂ ಇಬ್ರಿಗೂ ಕೂಡ ಮ್ಯಾಚಿಂಗ್ ಡ್ರೆಸ್ಸನ್ನು ತೊಗೊಂಡು ದೇವ್ನ ಬೆಡ್ರೂಮ್ಗೆ ಬರ್ತಾರೆ. ನೋಡು ದೇವ್, ನಿನಗೂ ನನಗೂ ಮ್ಯಾಚಿಂಗ್ ಡ್ರೆಸ್ಸನ್ನು ಶಾಪ್ ಮಾಡ್ಕೊಂಡು ಬಂದಿದ್ದೀನಿ, ಎಷ್ಟು ಚೆನ್ನಾಗಿದೆ, ಮುಂದೆ ನಾವಿಬ್ಬರು ಎಂಗೇಜ್ಮೆಂಟ್ ಆಗಿ ಮದುವೆ ಆಗ್ತಿದ್ದಾಗೆ ನಾವಿಬ್ಬರು ಒಂದು ಸೂಪರ್ ಲೈಫನ್ನು ಲೀಡ್ ಮಾಡಬೇಕು ಅಂತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪವಿತ್ರ ಬರ್ತಾಳೆ. ಪವಿತ್ರನ ನೋಡಿದ್ದೆ, ನೀನು ಯಾಕೆ ಎಲ್ಲಿದ್ಯಾ, ನಿನ್ನ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ದು ಅಂತನ್ನೆಲ್ಲ ಕೇಳ್ತಿದ್ದಾಳೆ ನಮ್ರತಾ. ಕೊನೆಗೂ ಕೂಡ ಇಲ್ಲಿ ನಮ್ರತಾಗೆ ಗೊತ್ತಾಗ್ಬಿಡುತ್ತೆ, ಬಿಕಾಸ್ ಅಲ್ಲಿ ದೇವ್ ನಾನೇ ಅವರ ಕೊರಳಿಗೆ ತಾಳಿ ಕಟ್ಟಿದ್ದು, ನಾನು ಪವಿತ್ರ ಮದುವೆ ಆಗಿದ್ವಿ, ನಾನು ಪವಿತ್ರನ ಮದುವೆ ಆಗಿದ್ದೀನಿ ಅಂತ ಹೇಳ್ತಾರೆ. ಇಲ್ಲ, ನೀನು ನನಗೆ ಮೋಸ ಮಾಡಿಬಿಟ್ಟೆ, ನಿನ್ನ ಮದುವೆ ಆಗಬೇಕಾಗಿತ್ತು, ಆದರೆ ನೀನು ಇವಳನ್ನ ಮದುವೆ ಆಗಿದೆಯಾ ಅಂತ ಹೇಳಿ ರುಚಿಗೆ ಹೇಳ್ತಾರೆ. ದೊಡ್ಡ ಸೀನ್ ಕ್ರಿಯೇಟ್ ಆಗುತ್ತೆ. ನಂತರ ನಮ್ರತಾ ಹೋಗಿದೆ, ಮನೋಜ್ಗೂ ಕೂಡ ಕಾಲ್ ಮಾಡ್ತಾರೆ, ನಿನ್ನನ್ನು ಮದುವೆ ಆಗುವಂತ ತಾನೇ ಹೇಳಿದು, ಏನು ಮಾಡಿದೆ ನೀನು ಅಂದಾಗ ನಾನು ನಿಮ್ಮ ಮಾತನ್ನು ಕಟ್ಕೊಂಡು ಹೋಗಿ ಫೋರ್ಸ್ಫುಲಿ ಅವಳಿಗೆ ತಾಳಿ ಕಟ್ಟೋಕೆ ಅಂತ ಹೋದೆ, ಆದರೆ ಮಧ್ಯದಲ್ಲಿ ಬಂದು ದೇವ್ ತಾಳಿ ಕಟ್ಟಿ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟ, ನಾನು ಮದುವೆ ಆಗಬೇಕಾಗಿರೋ ಆ ಪವಿತ್ರನ ದೇವ್ ಮದುವೆ ಆದ ಅಂತ ಮನೋಜ್ ಹೇಳ್ತಿದ್ದಾರೆ. ಈ ಕಡೆ ನಮ್ರತಾ ಏನು ಮಾಡ್ಬೋದು, ಪವಿತ್ರನ ಮನೆಯಿಂದ ಪಿತೂರಿ ಮಾಡಿ ಮನೆಯಿಂದ ಹೊರಗಡೆ ದಬ್ಬೋಕ್ಕಂತೂ ಖಂಡಿತ ಟ್ರೈ ಮಾಡ್ತಾರೆ. ಬಟ್ ಹೇಗೆ ಅಂತೂ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ಮರಿ.